ಕರ್ನಾಟಕದ ಕರಾವಳಿ ತೀರದ ಸೊಬಗನ್ನ ನೀವು ಪೂರ್ತಿಯಾಗಿ ಕಣ್ಣು ತುಂಬಿಕೊಂಡಿದ್ದೀರಾ? ಮಂಗಳೂರಿನಿಂದ ಹೊರಟು ಕಾರವಾರ ತಲುಪುವ ತನಕವೂ ಇರುವ ಅಜಮಾಸು 270 ಕಿಲೋಮೀಟರ್ ದೂರದ ಕರಾವಳಿ ಯಾನವನ್ನ ಕೈಗೊಂಡಿದ್ದೇ ಹೌದಾದರೆ ನಾವು ಯಾವ ಮಾಲ್ಡೀವ್ಸ್, ಸ್ವಿಟ್ಜರ್ಲ್ಯಾಂಡ್ಗೂ ಕಮ್ಮಿ ಇಲ್ಲ ಅನ್ನೋದು ಅರಿವಾಗ್ತಾ ಹೋಗ್ತದೆ. ನಮ್ಮ ಕರಾವಳಿಯ ಮರವಂತೆ, ಒತ್ತಿನೆಣೆ, ಕೋಡಿ, ಮುರುಡೇಶ್ವರ, ಗೋಕರ್ಣ ಮೊದಲಾದ ತೀರ ಪ್ರದೇಶಗಳು ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುತ್ತಿವೆ. ಕ್ರಿಕೆಟರ್ ವೀರೇಂದ್ರ ಸೆಹ್ವಾಗ್, ಸಚಿನ್ ತೆಂಡೂಲ್ಕರ್ ಮೊದಲಾದವರು ನಮ್ಮ ಕಡಲ ಕಿನಾರೆಯ ಪ್ರಾಕೃತಿಕ ಸೌಂದರ್ಯಕ್ಕೆ ಮಾರು ಹೋಗಿದ್ದಾರೆ. ಈ ಕಿನಾರೆಗಳು ಯಾವ ವಿದೇಶಿ ತಾಣಗಳಿಗೂ ಕಮ್ಮಿ ಇಲ್ಲ ಎಂದು ಅವರು ಟ್ವೀಟ್ ಮಾಡಿರುವುದು ವಿಶೇಷ. ಮಂಗಳೂರು, ಉಡುಪಿ, ಕಾರವಾರ ಜಿಲ್ಲೆಗಳನ್ನು ಒಳಗೊಂಡಿರುವ ನಮ್ಮ ಕರಾವಳಿ ತೀರದ ಅತ್ಯದ್ಭುತ ಪ್ರವಾಸಿ ತಾಣಗಳು ಒಂದೆರಡಲ್ಲ. ಇವುಗಳನ್ನು ನೋಡುತ್ತಾ ಹೊರಟು ಬಿಟ್ಟರೆ ಒಂದು ಅವಿಸ್ಮರಣೀಯ ಅನುಭವ ನಿಮ್ಮದಾಗುವುದರಲ್ಲಿ ಅನುಮಾನವೇ ಇಲ್ಲ. ಇದು 1 ವಾರದ ಟೂರ್ ಪ್ಯಾಕೇಜ್ಗೇನೂ ಕಮ್ಮಿ ಇಲ್ಲ. ಇದು ಯಾವುದೇ ವಿದೇಶ ಪ್ರವಾಸವನ್ನೂ ಮೀರಿಸುತ್ತದೆ ಎಂಬುದರಲ್ಲಿ ಅಚ್ಚರಿಯಿಲ್ಲ. ಕರ್ನಾಟಕದ ಬಹುಮುಖ್ಯ ಬಂದರು ನಗರಿಯಾದ ಮಂಗಳೂರಿನ ಸುತ್ತಮುತ್ತ ಇರುವ ಕರಾವಳಿ ತೀರದ ಪ್ರದೇಶಗಳು ಅನೇಕ ವಿಸ್ಮಯಗಳನ್ನು ನಿಮ್ಮ ಮುಂದೆ ತೆರೆದಿಡುತ್ತವೆ. ಇವೆಲ್ಲವೂ ಒಂದಕ್ಕಿಂತ ಒಂದು ಭಿನ್ನ. ಮಂಗಳೂರಿನಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಉಳ್ಳಾಲ ಸಮೀಪದ ಸೋಮೇಶ್ವರ ಬೀಚಿನಿಂದ ಆರಂಭವಾಗುವ ಅರಬ್ಬಿ ಸಮುದ್ರದ ತೀರ ಪ್ರದೇಶಗಳಿಗೆ ತಾಕಿಕೊಂಡೇ ಇರುವ ಕುದ್ರುಗಳು, ನದಿ ತೀರಗಳು ಪ್ರವಾಸಿಗನಲ್ಲಿ ಆರ್ದ್ರ ಭಾವನೆ ಮೂಡಿಸುತ್ತವೆ. ಇಲ್ಲಿನ ಕಡಲ ತೀರಗಳು ಬಹುತೇಕ ವಿಶಾಲವಾಗಿರುವುದು ಇನ್ನೊಂದು ಪ್ಲಸ್ ಪಾಯಿಂಟ್. ಇದರ ಇನ್ನೊಂದು ಮಗ್ಗುಲಲ್ಲಿ ಉದ್ದಕ್ಕೂ ಹಾಸಿಕೊಂಡಿರುವುದು ತೆಂಗಿನ ಮರಗಳ ಹಚ್ಚ ಹಸಿರಿನ ರಾಶಿ. ಪದೇ ಪದೇ ಬಂದು ನಮ್ಮ ಕಾಲನ್ನು ಸೋಕುವ ಬೀಳ್ನೊರೆಗಳು ಆಹ್ಲಾದ ಮೂಡಿಸುತ್ತವೆ. ಈ ಬೀಚುಗಳಲ್ಲಿ ಸುಮ್ಮನೆ ನಡೆದು ಹೋಗುವುದೇ ಒಂದು ಸೊಗಸಾದ ಅನುಭವ. ಸೋಮೇಶ್ವರ, ಉಳ್ಳಾಲ, ಪಣಂಬೂರು, ತಣ್ಣೀರುಬಾವಿ, ಸುರತ್ಕಲ್, ಉಡುಪಿ ಜಿಲ್ಲೆಯ ಸರಹದ್ದಿನಲ್ಲಿ ಬರುವ ಪಡುಬಿದ್ರೆ, ಕಾಪು, ಮಲ್ಪೆ, ಪಡುಕೆರೆ ಕಡಲ ಕಿನಾರೆಗಳಲ್ಲಿ ನಿಂತು ಸೂರ್ಯಾಸ್ತದ ಸೊಬಗನ್ನು ಆಸ್ವಾದಿಸುವುದೇ ಅನನ್ಯ. ಅದರಲ್ಲಿಯೂ ಮುಖ್ಯವಾಗಿ ಮಲ್ಪೆ ಕಡಲ ತೀರದಿಂದ ಅನತಿ ದೂರದಲ್ಲಿಯೇ ಇರುವ ಸೇಂಟ್ ಮೇರೀಸ್ ದ್ವೀಪ ನಿಸರ್ಗದ ಇನ್ನೊಂದು ವಿಸ್ಮಯವನ್ನ ಅನಾವರಣ ಮಾಡುತ್ತದೆ. ಇನ್ನು ಕುಂದಾಪುರ ತಾಲೂಕನ್ನು ಪ್ರವೇಶ ಮಾಡುತ್ತಲೇ ಇನ್ನಷ್ಟು ಪ್ರಕೃತಿ ಅದ್ಭುತಗಳಿಗೆ ನಾವು ಸಾಕ್ಷಿಯಾಗುತ್ತಾ ಹೋಗುತ್ತೇವೆ. ಕುಂದಾಪುರ ಪಟ್ಟಣದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಕೋಡಿ ಬೀಚಿನ ಸೊಬಗು ವರ್ಣಿಸಲಸದಳ. ಸುತ್ತಲೂ ಆವರಿಸಿಕೊಂಡಿರುವ ಕಾಂಡ್ಲಾ ಕಾಡು, ದಟ್ಟ ಕಡು ನೀಲಿ ಬಣ್ಣದ ಜಲರಾಶಿ ನಿಮ್ಮನ್ನು ಮಂತ್ರಮುಗ್ಧಗೊಳಿಸುವುದಂತೂ ನಿಶ್ಚಿತ. ಕುಂದಾಪುರ ಮತ್ತು ಕಾರವಾರ ನಡುವಿನ ರಾಷ್ಟ್ರೀಯ ಹೆದ್ದಾರಿಯ ಇಕ್ಕೆಲಗಳಲ್ಲಿರುವ ನದಿಗಳು ಹಾಗೂ ಇವುಗಳ ನಡುವೆ ಇರುವ ಹೇರಿ ಕುದ್ರು, ಉಪ್ಪಿನ ಕುದ್ರು, ಬೆಣ್ಣೆ ಕುದ್ರು, ಕನ್ನಡ ಕುದ್ರು ಮುಂತಾದ ನಡುಗಡ್ಡೆಗಳು ನಿಸರ್ಗವೇ ರಚಿಸಿದ ರಮ್ಯ ರಮಣೀಯ ತೊಟ್ಟಿಲುಗಳಂತೆ ಕಾಣಿಸುತ್ತವೆ. ಕುಂದಾಪುರದಿಂದ 10-15 ಕಿಲೋಮೀಟರ್ ದೂರದಲ್ಲಿರುವ 5 ನದಿಗಳು ಬಂದು ಕೂಡುವ ನದಿ ಸಂಗಮದ ತಾಣವಾದ ಪಂಚಗಂಗಾವಳಿಯ ಸೌಂದರ್ಯವನ್ನು ವರ್ಣಿಸಲು ಪದಗಳು ಸಾಲವು. ಇನ್ನು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಹಾಗೂ ಪೂರ್ವದಲ್ಲಿ ಸೌಪರ್ಣಿಕಾ ನದಿ ನಡುವೆ ಮಂಗಳೂರು ಮುಂಬೈ ರಾಷ್ಟ್ರೀಯ ಹೆದ್ದಾರಿ 66 ಹಾದು ಹೋಗಿರುವ ಈ ಅದ್ಭುತ ದೃಶ್ಯ ಯಾವ ವಿದೇಶಿ ತಾಣಕ್ಕೂ ಸರಿಸಾಟಿ ಇಲ್ಲ. ಮರವಂತೆಯ ಕಡಲ ಕಿನಾರೆಯ ಈ ಸೊಬಗನ್ನು ಕಂಡು ಬೆರಗಾಗದ ಜೀವವೇ ಇಲ್ಲ ಎಂದರೂ ಸರಿಯೇ. ಇಲ್ಲಿಂದ ಮುಂದೆ ಸಿಗುವ ಬೈಂದೂರು ಸಮೀಪದ ಒತ್ತಿನೆಣೆ ಏರುದಿಬ್ಬವನ್ನು ಏರಿ ಕಡಲಿಗೆ ಮುಖ ಮಾಡಿ ನಿಂತರೆ ಮತ್ತೊಂದು ಬೆರಗಿಗೆ ನೀವು ಸಾಕ್ಷಿಯಾಗುತ್ತೀರಿ. ಉದ್ದಾನುದ್ದಕ್ಕೆ ಚಾಚಿಕೊಂಡಿರುವ ಈ ಕಡಲ ಜಲರಾಶಿ ಸುತ್ತಲಿನ ಹಚ್ಚ ಹಸಿರು ಸ್ವರ್ಗವೇ ಕೈಗೆಟಕಿದಷ್ಟು ಖುಷಿಯಾದರೆ ಅಚ್ಚರಿಯಿಲ್ಲ. ಬೈಂದೂರು ಭಟ್ಕಳವನ್ನು ದಾಟಿ ಮುಂದೆ ಸಾಗಿದರೆ ಸಿಗುವುದೇ ಮುರುಡೇಶ್ವರ.
ಮೂರೂ ದಿಕ್ಕಿನಿಂದ ಭೋರ್ಗರೆಯುತ್ತಾ ಬಂದು ಅಪ್ಪಳಿಸುವ ಕಡಲ ಅಲೆಗಳ ನಡುವೆ ನಿಂತಿರುವ ವಿಶ್ವದ 2ನೇ ಅತಿ ಎತ್ತರದ ಶಿವನ ವಿಗ್ರಹ. ಆಕಾಶಕ್ಕೆ ಮುಖ ಮಾಡಿರುವ ಮುರುಡೇಶ್ವರ ಟೆಂಪಲ್ ಗೋಪುರ. ಒಂದು ದೈವೀಕ ವಾತಾವರಣದಲ್ಲಿ ನೀವು ಮಿಂದೇಳುವುದು ಗ್ಯಾರಂಟಿ. ಮುರುಡೇಶ್ವರದ ಕಂದೂಕ ಬೆಟ್ಟದ ಕೊನೆಯಲ್ಲಿ ನಿಂತು ದೂರಕ್ಕೆ ದೃಷ್ಟಿ ಹಾಯಿಸಿದರೆ ಕಡಲ ನಡುವೆಯೇ ಮಂಜು ಮಂಜಾಗಿ ಕಾಣಿಸುವುದು ನೇತ್ರಾಣಿ ಗುಡ್ಡ. ಉತ್ತರ ಕನ್ನಡ ಜಿಲ್ಲೆಯ ಉದ್ದಕ್ಕೂ ಹಸಿರಿನ ಚಾದರ ಹೊದ್ದಿರುವ ನಿಸರ್ಗದ ಸೊಬಗಿಗೆ ನೀವು ಮುಖಾಮುಖಿಯಾಗುತ್ತಾ ಹೋಗುತ್ತೀರಿ. ಗೋಕರ್ಣ ಬೀಚ್, ಓಂ ಬೀಚ್, ಮಜಲಿ ಬೀಚ್, ಉದ್ದಕ್ಕೂ ಹಾಸಿಕೊಂಡಿರುವ ಅಘನಾಶಿನಿ ನದಿ, ಕೊನೆಯಲ್ಲೊಂದು ಕಾರವಾರ ಬೀಚ್. ಹೀಗೆ 3 ಜಿಲ್ಲೆಗಳನ್ನೊಳಗೊಂಡ ಕಡಲ ತೀರ ಯಾನದ ವಿಶೇಷ ಪ್ರವಾಸದ ಪ್ಯಾಕೇಜ್ ಜಾರಿಗೆ ತರುವುದರಿಂದ ನಮ್ಮದೇ ಕರಾವಳಿ ತೀರದ ಪ್ರದೇಶಗಳಿಗೆ ಉತ್ತೇಜನ ನೀಡಿದಂತಾಗುವುದರಲ್ಲಿ ಅನುಮಾನವಿಲ್ಲ. ನಮ್ಮ ಈ ವಿಶೇಷ ಪ್ರವಾಸಿ ತಾಣಗಳ ಪರಿಚಯದ ಎಪಿಸೋಡ್ನಲ್ಲಿ ಯಾವುದಾದರೂ ಬಿಟ್ಟು ಹೋಗಿದ್ದರೆ ಅವುಗಳನ್ನು ನಮಗೆ ಕಾಮೆಂಟ್ ಮಾಡಿ ತಿಳಿಸುವುದನ್ನ ಮರೆಯದಿರಿ. ಎಷ್ಟೋ ಬಾರಿ ವಿದೇಶದ ಮೋಹಕ್ಕೆ ಬಿದ್ದ ನಾವು ನಮ್ಮ ನಡುವೆಯೇ ಇರುವ ಅನೇಕ ತಾಣಗಳನ್ನು ಮರೆಯುತ್ತೇವೆ. ಮಾಲ್ಡೀವ್ಸ್, ಸ್ವಿಟ್ಜರ್ಲ್ಯಾಂಡ್ನಂತಹ ವಿದೇಶಿ ತಾಣಗಳ ಗುಂಗು ಬಿಟ್ಟಾಕಿ ನಮ್ಮದೇ ಸುಂದರ ಕಡಲ ಕಿನಾರೆಗಳನ್ನ ಸುತ್ತಾಕಿ. ನಮ್ಮದೇ ಊರು ಬೆಳೆಯಲಿ ಸ್ನೇಹಿತರೆ.